ನಮಸ್ಕಾರ ಎಲ್ಲರಿಗೂ. ನಾವಿವತ್ತು ಬಿಳಿಗಿರಿ ರಂಗನ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಇದನ್ನು ಗೂಗಲ್ ಮ್ಯಾಪಲ್ಲಿ ಬಿ ಆರ್ ಹಿಲ್ಸ್ ಅಂತ ಹೊಡೆದ್ರೆ ಫೇಮಸ್ ಆಗಿರೋ ಹಿಲ್ಸ್ ಬರುತ್ತೆ. ಈ ಸುಂದರ ತಾಣ ಚಾಮರಾಜನಗರ ಜಿಲ್ಲೆಯಲ್ಲಿದೆ. ಇದು ಪೂರ್ವ ಹಾಗೂ ಪಶ್ಚಿಮ ಘಟ್ಟಗಳ ಶ್ರೇಣಿ ಬರುತ್ತೆ. ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಅತ್ಯಂತ ಹಿತಕರವಾದ ಪ್ರಯಾಣ ಅಂತ ಹೇಳ್ಬೋದು. ಇಲ್ಲಿ ಹುಲಿ ರಿಸರ್ವ್ ಪ್ರದೇಶ ಇದು. ಅಂದರೆ ಆನೆಗಳು, ಹುಲಿ, ಕರಡಿ, ಚಿರತೆ ಇವುಗಳನ್ನು ಕಾಣಸಿಗ್ತದೆ. ಆದರೆ ನಾವು ಕಣ್ಬಿಟ್ಕೊಂಡು ಹೊರಗಡೆ ನೋಡಿದಾಗೆಲ್ಲ ಸಿಗಲಿಲ್ಲ, ಯಾವುದು ನಮಗೆ ಕಾಣಲಿಲ್ಲ. ಒಟ್ಟಿನಲ್ಲಿ ಹುಲಿ ರಿಸರ್ವ್ ಪ್ರದೇಶ ಇದು. ಹಾಗೆ ಇದು ಟೈಮಿಂಗ್ಸ್ ಇದೆ. 6 ಮೇಲೆ ಇಲ್ಲಿ ಕಾರ್ ಅಥವಾ ವೈಯಕ್ತಿಕ ಯಾವುದೇ ವಾಹನಗಳಿಗೆ ಅವಕಾಶ ಕೊಡೋದಿಲ್ಲ. 5:30ಇಂದನೇ ಕ್ಲೋಸ್ ಮಾಡ್ತಾ ಬರ್ತಾರೆ. ಫ್ಯಾಮಿಲಿ ಇದ್ದರೆ 6ವರೆಗೂ ಬಿಡ್ತಾರೆ. ಬ್ಯಾಚುಲರ್ಸ್ ಇದ್ರಂತೂ 6ಅಲ್ಲಿ ಬಿಡೋದೇ ಇಲ್ಲ. ಅದನ್ನು ಟೈಮಿಂಗ್ಸ್ನ ನೋಡ್ಕೊಳ್ಳಿ. ಆದರೆ ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳ ಶ್ರೇಣಿ ಇರೋದರಿಂದ ತುಂಬ ಅತ್ಯಂತ ಸುಂದರ ಪ್ರದೇಶ ಇದು. ಪ್ರಕೃತಿ ಪ್ರಿಯರಿಗೆ, ಛಾಯಾಗ್ರಾಹಕರಿಗಂತೂ ಅತ್ಯುತ್ತಮ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಮಂಜು ಮತ್ತು ಮಳೆ ಎರಡೂ ಸೇರಿ ನಮ್ಮ ಪ್ರವಾಸವನ್ನು ಇನ್ನಷ್ಟು ಮೆರುಗುಗೊಳಿಸಿದವು. ಅಲ್ಲಿಂದ ನಾವು ದೇವಸ್ಥಾನದಿಂದ ಒಂದು 800ರಿಂದ 1 ಕಿಲೋಮೀಟರ್ ಹಿಂದೆಯಿಂದನೇ ಫುಲ್ ಫಾಗ್ ಸ್ಟಾರ್ಟ್ ಆಯಿತು. ನಾವು ಯಾವುದೇ ಊಟಿ ಅಥವಾ ಮುನ್ನಾರ್ ಎರಡೂ ನೋಡಿದ್ದೀನಿ ನಾನು. ಅದರಲ್ಲಿಗಿಂತ ಸಖತ್ತಾಗಿರೋ ಒಂದು ಪ್ಲೇಸ್ ಅಂತಲೇ ಹೇಳ್ಬೋದು. ಇದು ಚಳಿಗಾಲ ಮತ್ತು ಮಳೆಗಾಲದಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅಷ್ಟು ಅದ್ಭುತವಾದ ಪ್ಲೇಸು. ನಾವು ಬಿಳಿಗಿರಿ ರಂಗಯ್ಯ ಅಂತ ಹುಡ್ಕೊತ ಹೋದಾಗ ಮೆಟ್ಲತ್ರ ಹೋದ್ವಿ. ಇಲ್ಲಿ ಕಾರ್ ಪಾರ್ಕಿಂಗ್ ಇಲ್ಲ ಅಂತ ಹೇಳಿ ಮೇಲ್ಗಡೆ ಇಲ್ಲ, ಕಾರು ಮೇಲ್ಗಡೆನೇ ಹೋಗುತ್ತೆ ದೇವಸ್ಥಾನದ ಹತ್ರ ಅಂತ ಹೋದ್ವಿ. ಫಾಗಂತೂ, ಮಂಜಂತೂ ತುಂಬಾ ಚೆನ್ನಾಗಿತ್ತು. ನೋಡೋದಕ್ಕೆ 2 ಕಣ್ಣು ಸಾಲ್ತಿರಲಿಲ್ಲ, ಅಷ್ಟು ಸಖತ್ತಾಗಿತ್ತು ವೆದರು. ಹೊರಗಡೆ ಹೋಗಬೇಕು ಅಂದರೆ ಮಕ್ಕಳಿದ್ರು ಅಂತ ಹೋಗಲಿಲ್ಲ. ಸೊ ಅಲ್ಲಿಂದನೇ ಫೋಟೋ ಕ್ಯಾಪ್ಚರ್ ಮಾಡಿ ಕಣ್ಣು ತುಂಬ್ಕೊಂಡಿದ್ದಾಯಿತು. ಈ ವೆದರ್ ನೋಡಿದರೆ ಸೇಮ್ 4 o'clock ಆದ ತಕ್ಷಣ ಮುನ್ನಾರಲ್ಲಿ ಇದೇ ಥರ ವೆದರ್ ಬರುತ್ತೆ, ಇದೇ ಥರ ಫಾಗ್ ಬರುತ್ತೆ. ಮಂಜು ಹಂಗೆ ಗಾಡಿಗಳೆಲ್ಲ ಮೈಗಳೆಲ್ಲ ತಾಗ್ತಾ ಇರುತ್ತೆ, ಆ ಥರ ವೆದರ್ ಇತ್ತು. ನಾನು ಕರ್ನಾಟಕದಲ್ಲಿ ಮಡಿಕೇರಿ ಬಿಟ್ಟರೆ ಈ ಪ್ಲೇಸಲ್ಲೇ ಈ ಥರ ವೆದರ್ ನೋಡಿದ್ದು. ತುಂಬ ಚೆನ್ನಾಗಿದೆ, ಸಖತ್ತಾಗಿದೆ. ಇನ್ನು ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂತಂದರೆ, ಇದು ಕರ್ನಾಟಕದ ಅತ್ಯಂತ ಪ್ರಸಿದ್ಧ ಹಾಗೂ ಪುರಾತನ ವಿಷ್ಣು ದೇವಾಲಯಗಳಲ್ಲಿ ಒಂದಾಗಿದೆ. ಈ ಬಿ ಆರ್ ಹಿಲ್ಸ್ ಅಂತಲೇ ಪ್ರಸಿದ್ಧಿ ಪಡೆದಿದೆ ಈ ದೇವಸ್ಥಾನ. ಪ್ರಕೃತಿ ಸೌಂದರ್ಯ ಮತ್ತು ಭಕ್ತಿ ಎರಡಕ್ಕೂ ಪ್ರಸಿದ್ಧವಾದ ದೇವಸ್ಥಾನ. ಬಿಳಿಗಿರಿ ಅಂದರೆ ಬಿಳಿ ಬಂಡೆಗಳ ಬೆಟ್ಟ ಅಂತೆ. ನಮ್ಮ ಮಂಜುಗಳ ನಡುವೆ ಬಿಳಿ ಬೆಟ್ಟಗಳನ್ನು ಕಾಣಲಿಲ್ಲ, ಏನೂ ಇಲ್ಲ. ಆದರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಪ್ರದೇಶ. ಬಿಳಿಗಿರಿ ರಂಗನಾಥ ಸ್ವಾಮಿ ವಿಶೇಷ ಏನು ಅಂದರೆ, ಇಲ್ಲಿ ರಂಗನಾಥ ಸ್ವಾಮಿ ಎಲ್ಲ ದೇವಸ್ಥಾನಗಳಲ್ಲೂ ಶಯನ ಮೂರ್ತಿ ಅಂದರೆ ಮಲಗಿರೋ ಸ್ಥಿತಿಯಲ್ಲಿ ದರ್ಶನ ಕೊಟ್ಟರೆ, ಇಲ್ಲಿ ನಿಂತಿರೋ ಸ್ಥಿತಿಯಲ್ಲಿ ದರ್ಶನ ಕೊಡ್ತಾನೆ. ಅದೊಂದು ವಿಶೇಷ ಇಲ್ಲಿ. ಇದೇ ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಸ್ಥಾನದ ವಿಶೇಷ. ಇಲ್ಲಿ ಸೋಲಿಗರು ಅಂತ ಒಂದು ಸಮುದಾಯ ಇದೆ. ಈ ಬೆಟ್ಟ ಪ್ರಕೃತಿ ಸೌಂದರ್ಯ ಮತ್ತು ಆ ಸೋಲಿಗರ ಸಮುದಾಯ ಇದೆ. ಆ ಸಮುದಾಯದವರ ಆರಾಧ್ಯ ದೈವ ಅಂತ ಪೂಜಿಸ್ತಾರೆ. ಹಿಂದೆ ಋಷಿಮುನಿಗಳೆಲ್ಲ ಇಲ್ಲಿ ತಪಸ್ಸೆಲ್ಲ ಮಾಡಿ ವಿಷ್ಣು ಅವತಾರವೆತ್ತಿ ಇಲ್ಲಿ ನೆಲೆಸಿದ ಅಂತ ಒಂದು ಪ್ರತೀತಿ ಇದೆ. ಹಾಗಾಗಿ ಒಂದು ಭಕ್ತಿ ಮತ್ತು ಪ್ರಕೃತಿ ಸೌಂದರ್ಯಕ್ಕೆ ಪ್ರಸಿದ್ಧವಾದಂಥ ಸ್ಥಳ ಅನ್ಬೋದು. ಈ ಪ್ಲೇಸ್ ಅಂತೂ ಸಖತ್ ಇಷ್ಟ ಆಗಿತ್ತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಮಂಜು ಏನೂ ಕಾಣಿಸ್ತಾ ಇರಲಿಲ್ಲ. ಸೇಮ್ ಊಟಿ ವೆದರ್ ಹೆಂಗಿತ್ತು ಹಾಗಿತ್ತು. ನಾವು ಹಿಮವತ್ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ವಿ. ಬಟ್ ಅಲ್ಲಿ ಹೋಗೋದು ಬೇಡ ಅಂತ ಹೇಳಿ ಮಲೆಮಹದೇಶ್ವರ ಬೆಟ್ಟದಿಂದ ಇಲ್ಲಿ ಬಂದ್ವಿ. ನಾನು ಬಂದಿದ್ದಕ್ಕೂ ಸಾರ್ಥಕ ಆಯಿತು ಅನ್ನಿಸ್ತು, ಅಷ್ಟು ಚೆನ್ನಾಗಿತ್ತು. ಹಾಗೆ ದೇವಸ್ಥಾನದ ಸಮಯ 7:30 ಅಂದರೆ ಬೆಳಗ್ಗೆ 7:30ರಿಂದ 1 ಗಂಟೆವರೆಗೂ ಇರುತ್ತೆ. ಹಾಗೆ ಸಾಯಂಕಾಲ 4 ಗಂಟೆಯಿಂದ 8 ಗಂಟೆವರೆಗೂ ಇರುತ್ತೆ. ಸೊ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗೆ ಬಂದ್ವಿ. ಮಳೆ ಜೊತೆಗೆ ಮಂಜು ಸೇರಿ ಅಲ್ಲಿ ಇನ್ನೂ ನಾವು ವೆದರ್ನ ತುಂಬ ಎಂಜಾಯ್ ಮಾಡ್ತಾಯಿದ್ವಿ. ಸ್ವಲ್ಪ ಮಳೆ ಜಾಸ್ತಿ ಆಯಿತು, ಹಾಗಾಗಿ ಅಲ್ಲಿಂದ ಬಂದ್ವಿ. ಆಮೇಲೆ 6 ಅಂದರೆ 6 ಗಂಟೆ ಮೇಲ್ಗಡೆ ಅಲ್ಲಿ ಇರೋಕ್ಕೆ ಅವಕಾಶ ಕೊಡಲ್ಲ. ಅಂದರೆ 6 ಗಂಟೆ ಒಳಗಡೆ ಹೋಗ್ಬಿಟ್ಟು ಮತ್ತೆ ವಾಪಸ್ ನಾವು ಬರಬೇಕು. ಅಲ್ಲೇ ಸ್ಟೇ ಮಾಡೋದಿದ್ದರೆ ಮಾತ್ರ 6 ಗಂಟೆ ಮೇಲೆ ಇರೋದಕ್ಕೆ ಅವಕಾಶ ಇದೆ. ಅಲ್ಲಿ ಪ್ರವಾಸಿ ತಾಣಗಳು ಇದೆ ಅಂತೆ, ಉಳ್ಕೊಳ್ಳಿಕ್ಕೆ ರೆಸಾರ್ಟ್ಗಳು, ಪ್ರೈವೇಟ್ ರೆಸಾರ್ಟ್ಗಳು ಆ ಥರದ್ದೆಲ್ಲ ಇದೆ. ಸೊ ಆ ಪ್ರಕೃತಿ ಸೌಂದರ್ಯ ಮತ್ತು ಉಳ್ಕೊಳ್ಳೋದು, ರಾತ್ರಿ ಎಲ್ಲ ಸ್ಟೇ ಮಾಡೋದು ಒಂದು ಖುಷಿ ಅನಿಸುತ್ತೆ. ಮತ್ತು ಆ ಕಡೆಯಿಂದ ಬರ್ತಾ ಎಲ್ಲಾದರೂ ಬೆಟ್ಟಗಳ ಮಧ್ಯೆ
ಹುಲಿಗಳು, ಚಿರತೆ, ಆನೆ, ಕರಡಿ, ಪ್ರಾಣಿ ಪಕ್ಷಿ ಏನಾದರೂ ಕಾಣ್ತವ ಅಂತಂದರೆ ಯಾವುದೂ ಕಾಣಲಿಲ್ಲ. ಮಳೆಗಳ ಮಧ್ಯೆ ಎಲ್ಲ ಮುಚ್ಚೋಗಿದ್ವು. ಆದರೆ ಜಿನುಗುತ್ತಿರುವ ಮಳೆ ನಮ್ಮನ್ನು ಒಂದು ಕ್ಷಣ ಇಂಥ ಸೌಂದರ್ಯನ ಮಿಸ್ ಮಾಡ್ಕೊಂಡಿದ್ವಲ್ಲ ಇಷ್ಟು ವರ್ಷ ಅಂತಂದು ತುಂಬ ಅನಿಸ್ತಾಯಿತ್ತು. ಎಷ್ಟೆಷ್ಟೋ ದೂರ ಹೋಗಿ ನಾವು ಪ್ರವಾಸ ಮಾಡಿದ್ದೀವಿ, ಆದರೆ ಹತ್ತಿರ ಇರುವಂಥ ಇಂಥ ಪ್ಲೇಸುಗಳಿಗೆ ಹೋಗೋದನ್ನು ನಾವು ಮರೆತುಬಿಟ್ಟಿದ್ವಿ. ಸೊ ತುಂಬ ದಿನಗಳಿಂದ ಅನ್ಕೊತಾ ಇದ್ವಿ ಇದು ಮತ್ತು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗಬೇಕು ಅಂತ ಹೇಳಿ. ಬಟ್ ಬೇರೆ ಪ್ಲ್ಯಾನ್ ಆಗಿತ್ತು. ಆದರೆ ಇದು ನಮ್ಮ ರಂಗನಾಥ ಸ್ವಾಮಿ ದೇವಸ್ಥಾನ ಪ್ಲ್ಯಾನ್ ಇರಲಿಲ್ಲ. ಹಾಗೆ ಮಲೆ ಮಹದೇಶ್ವರ ಬೆಟ್ಟ ನೋಡ್ಕೊಂಡ್ಬಿಟ್ಟು ಆಮೇಲೆ ಬಂದು ಇದು ನೋಡ್ಕೊಂಡ್ವಿ. ಇದು ಒಂದು ತುಂಬ ಅಂದರೆ ತುಂಬ ಅದ್ಭುತವಾದ ಪ್ಲೇಸ್ ಅನಿಸ್ತು. ಸ್ಪೆಷಲಿ ಕಾಡುಗಳ ಮಧ್ಯೆ ಇರೋದು ತುಂಬಾ ಚೆನ್ನಾಗಿದೆ. ರಿಯಲ್ ಆಗಿರೋ ಪ್ರಾಣಿ ಪಕ್ಷಿಗಳು ಕಾಣಲಿಲ್ಲ ಅಂತ ಹೇಳಿ ಆರ್ಟಿಫಿಷಿಯಲ್ ಎಂಟ್ರೆನ್ಸಲ್ಲಿ ಈ ಥರ ಪ್ರಾಣಿ ಪಕ್ಷಿಗಳು ಮಾಡಿದ್ದಾರೆ. ಅವುಗಳ ಜೊತೆ ಒಂದು ಫೋಟೋ ಕ್ಲಿಕ್ಕಿಸ್ಕೊಂಡು ಹಾಗೆ ಅಲ್ಲೊಂದು ಚುರುಮುರಿ ಅಂಗಡಿ ಇತ್ತು, ಅಲ್ಲೇ ಒಂದು ಸ್ವಲ್ಪ ಚುರುಮುರಿ ತಿಂದುಬಿಟ್ಟು ಅಂದರೆ ಮಂಡಕ್ಕಿ ತಿಂದು ಬಂದಿದ್ದಾಯಿತು. ಆದರೆ ಯಾವುದೇ ರೀತಿ ರಿಯಲ್ ಪ್ರಾಣಿಗಳಂತೂ ನಮಗೆ ಕಾಣಲಿಲ್ಲ. ಹಾಗೆ ಇಲ್ಲಿ 6 ಗಂಟೆಯಿಂದ ರೋಡ್ ಎಂಟ್ರಿ ಬಂದಿರುತ್ತೆ. ಏನೋ 6 ಗಂಟೆಯಿಂದ ಪ್ರಾಣಿಗಳು ಜಾಸ್ತಿ ಓಡಾಡುತ್ತೆ, ಯಾವುದೇ ರೀತಿ ಪ್ರಾಣಹಾನಿ ಆಗಬಾರ್ದು ಅಂತ ಹೇಳಿ 6 ಗಂಟೆ ಮೇಲೆ ಇಲ್ಲಿ ಕ್ಲೋಸ್ ಮಾಡ್ತಾರೆ ರೋಡನ್ನ. 6 ಗಂಟೆ ಒಳಗಡೆ ಹೋಗಿ ನಾವು ದರ್ಶನ ಮಾಡಿಕೊಂಡು ಬರ್ಬೋದು. ತುಂಬ ಚೆನ್ನಾಗಿದೆ. ಮಳೆಗಾಲ ಮತ್ತು ಚಳಿಗಾಲ ತುಂಬ ಅತ್ಯಂತ ಅದ್ಭುತವಾದ ಕಾಲ ಅಂತ ಹೇಳ್ಬೋದು ಹೋಗಲಿಕ್ಕೆ. ಎಂಜಾಯ್ ಮಾಡೋರು ತುಂಬಾ ಎಂಜಾಯ್ ಮಾಡ್ತಾರೆ. ಸಖತ್ತಾಗಿದೆ. ಪ್ರಕೃತಿ ಸೌಂದರ್ಯ ಅನ್ನೋದು ಒಂದು ಬ್ಯೂಟಿಫುಲ್ ಆಗಿರೋ ಪ್ಲೇಸ್ ಅಂತಲೇ ಹೇಳ್ಬೋದು. ನಾವು ಎಷ್ಟೆಷ್ಟೋ ದೂರ ಹೋಗ್ತೀವಿ ಅಲ್ಲಿ ಚೆನ್ನಾಗಿದೆ ಇಲ್ಲಿ ಚೆನ್ನಾಗಿದೆ ಅಂತ ನೋಡೋದಕ್ಕೆ. ಬಟ್ ಒಂದು ಪ್ರಕೃತಿ ಸೌಂದರ್ಯ ಮತ್ತು ಭಕ್ತಿಗಳ ದರ್ಶನ ಪಡಿಬೇಕು ಅಂದರೆ ಬಿಳಿಗಿರಿ ಬೆಟ್ಟಕ್ಕೆ ಹೋಗಿ ಬನ್ನಿ. ಆದರೆ ಈ ಎಂಟ್ರೆನ್ಸು 6 ಗಂಟೆ ಒಳಗಡೆ ಕ್ಲೋಸ್ ಆಗುತ್ತೆ. ಆದಷ್ಟು 6 ಗಂಟೆ ಒಳಗಡೆ ಹೋಗಿ ದರ್ಶನ ಮಾಡ್ಕೊಳ್ಳೋದು ತುಂಬಾ ಉತ್ತಮ. ಬೆಳಗ್ಗೆ ಹಾಗೂ ಸಾಯಂಕಾಲ ತುಂಬ ಚೆನ್ನಾಗಿರುತ್ತೆ ವೆದರು. ಆದಷ್ಟು ಬೆಳಗ್ಗೆ ಹಾಗೂ ಸಂಜೆ ಇಲ್ಲಿ ಹೋಗಿ ಪ್ರಕೃತಿ ಸೌಂದರ್ಯ ಜೊತೆಗೆ ಒಂದು ದೇವರ ದರ್ಶನ ಮಾಡಿಕೊಂಡು ಬನ್ನಿ. ಮತ್ತೆ